ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಡಿಸೆಂಬರ್ 6ರಂದು ನಗರದಲ್ಲಿ 300 ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಸಚಿವ ಹಾಗೂ ಇತರ ಸಚಿವರು ಭಾಗಿ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿಕೆ. ಶ್ರೀ ಆದಿಚುಂಚನಗಿರಿ 28ನೇ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಸುಸ್ಥಿರ ಮನಸ್ಸು ಸದೃಢ ದೇಹಕ್ಕೆ ಕ್ರೀಡೆ ಪೂರಕ. ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿಕೆ. ವಾರ್ತೆಗಳ ವಿವರ. ಡಿಸೆಂಬರ್ 6ರಂದು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಹಾಗೂ ಇತರ ಸಚಿವರು ಜಿಲ್ಲೆಗೆ ಆಗಮಿಸುತ್ತಿದ್ದು, ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸರ್ಕಾರದ ಸೇವೆಗಳನ್ನು ಸಮರ್ಪಣೆ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶದ ಮುಖ್ಯ ಅರ್ಹ ಉದ್ದೇಶ ಸರ್ಕಾರದ ಸವಲತ್ತುಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ವಿತರಿಸುವುದಾಗಿದೆ. ಫಲಾನುಭವಿಗಳಲ್ಲಿ ಹೆಚ್ಚಾಗಿ ಕಂದಾಯ ಇಲಾಖೆಗೆ ಸೇರಿದವರಾಗಿದ್ದರೆ, ಕಂದಾಯ ಕಳೆದ 2 ವರ್ಷಗಳ ಅವಧಿಯಲ್ಲಿ ಇಲಾಖೆಯಲ್ಲಿ ಕ್ರಾಂತಿಕಾರಿ ಸಾಧನೆಯಾಗಿದೆ. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪೋಡಿ ದರಖಾಸ್ತು ಕೆಲಸಗಳನ್ನು ಅಭಿಯಾನ ರೂಪದಲ್ಲಿ ಬಹುತೇಕ ಪೂರ್ಣಗೊಳಿಸಲಾಗಿದೆ. 1000 ಹೊಸ ಪಹಣಿ ಸೃಜಿಸಲಾಗಿದೆ. ಸರ್ಕಾರದ ಜಮೀನನ್ನು ಅನೇಕ ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದರೂ ಪೋಡಿ ಆಗಿರಲಿಲ್ಲ. ಅದಕ್ಕಾಗಿ ರೈತರು ಅಲೆದು ಬಸವಳಿತಿದ್ದರು. ಇದನ್ನು ತಪ್ಪಿಸಲು ಆಂದೋಲನ ರೂಪದಲ್ಲಿ ಕೆಲಸ ಮಾಡಿ ರಾಜ್ಯದಲ್ಲೇ ಹಾಸನ ಪೋಡಿ ದರಖಾಸ್ತು ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿದೆ. ಸಮಾವೇಶದಲ್ಲಿ ಫಲಾನುಭವಿಗಳಿಗೆ ಪಹಣಿ, ಮ್ಯೂಟೇಷನ್, ಟಿಪ್ಪಣಿ ಸ್ಕೆಚ್ ಒಳಗೊಂಡ ಫೋಲ್ಡರ್ ನೀಡಲಾಗುವುದು ಎಂದು ಹೇಳಿದರು. ದಿನಾಂಕ 6ನೇ ತಾರೀಕು ಡಿಸೆಂಬರ್ 2025ರಂದು ನಮ್ಮ ಹಾಸನ ಜಿಲ್ಲೆಗೆ, ನಮ್ಮ ಹಾಸನ ನಗರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿಕೆ ಶಿವಕುಮಾರ್ ಸರ್ ಅವರು, ಕರ್ನಾಟಕ ಸರ್ಕಾರ, ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಇಲಾಖೆಯ ಸಚಿವರು ಆದಂತಹ ಶ್ರೀಯುತ ಕೃಷ್ಣ ಬೈರೇಗೌಡ ಸರ್ ಅವರ ನೇತೃತ್ವದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಶಾಸಕರು, ಸಂಸದರು ಮತ್ತು ಇತರ ಪ್ರಮುಖ ವ್ಯಕ್ತಿಗಳು ಮತ್ತು ಎಲ್ಲ ಜಿಲ್ಲೆಯ ಜನತೆಯ ಒಳಗೊಂಡಂತೆ ಒಂದು ಸಮಾವೇಶವನ್ನು ನಾವು ಇದಕ್ಕೆ ಒಂದು ಟೈಟಲನ್ನೇ ಕೊಟ್ಟಿದ್ದೇವೆ, ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಅಂತ ಹೇಳಿ. ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯನ್ನು ಒಂದು ಪ್ರಗತಿಯ ಹಾದಿಯಲ್ಲಿ, ಹಾಸನ ಜಿಲ್ಲೆ ಪ್ರಗತಿಯ ಹಾದಿಯಲ್ಲಿ ಇದೆ ಎನ್ನುವುದನ್ನು ತೋರಿಸಲಿಕ್ಕೆ ಮತ್ತು ಮುಖ್ಯ ಉದ್ದೇಶ ನಮ್ಮ ಈ ಎಲ್ಲ ಸರ್ಕಾರಿ ಸವಲತ್ತುಗಳ ಒಂದು ಪಡೆದಿರ್ತಕ್ಕಂತಹ ಮತ್ತು ಪಡೀತಾ ಇರ್ತಕ್ಕಂತಹ ಫಲಾನುಭವಿಗಳನ್ನು ಸೇರಿಸಿ ಅವ್ರಿಗೊಂದು ಕೃತಜ್ಞತಾ ಭಾವದಿಂದ, ಸಮರ್ಪಣಾ ಭಾವದಿಂದ ತಮ್ಮ ಸೇವೆಗಳನ್ನು, ಸರ್ಕಾರದ ಸೇವೆಗಳನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಒಂದು ಪ್ರಯತ್ನ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಲಾಗಿದೆ. ಸುಮಾರು 70,000ಕ್ಕಿಂತ ಹೆಚ್ಚು ಫಲಾನುಭವಿಗಳು, ವಿವಿಧ ಇಲಾಖೆಯ ಫಲಾನುಭವಿಗಳು, ಅದರಲ್ಲೂ ಕಂದಾಯ ಇಲಾಖೆಯ ಫಲಾನುಭವಿಗಳನ್ನು ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಶಂಕುಸ್ಥಾಪನೆಯಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಮುದ್ದನಹಳ್ಳಿ ಗ್ರಾಮದ ಹತ್ತಿರ ನಾಗಮಂಗಲ ಶಾಖೆಯಿಂದ ನೀರನ್ನು ಎತ್ತಿ ಚನ್ನರಾಯಪಟ್ಟಣ ತಾಲೂಕಿ ಇರಿಸಾವೆನೆ ಹೋಬಳಿಗೆ 18 ಕೆರೆಗಳಿಗೆ ಕುಡಿಯುವ ನೀರಿನ ಸಲುವಾಗಿ ಇದನ್ನು ನೀರು ಬಿಡುವ ಯೋಜನೆ, ತುಂಬಿಸುವ ಯೋಜನೆ. ಇದರ ಎಲ್ಲ ಮಾಹಿತಿಯ ಪ್ರತಿಯನ್ನು ನಾನು ತಮಗೆ ಉದ್ಘಾಟನೆಗೆ ಎಷ್ಟು ಕಾರ್ಯಕ್ರಮಗಳಿವೆ ಮತ್ತು ಅದನ್ನು ನಾವು ಇದನ್ನು ಮಾಡ್ತೇವೆ, ಸರ್ಕ್ಯುಲೇಟ್ ಮಾಡ್ತೇವೆ. ಉದ್ಘಾಟನೆಯಲ್ಲಿ ತುಂಬ ಇನ್ನೊಂದು ನಾವು ಶಂಕುಸ್ಥಾಪನೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅಬ್ದುಲ್ ಕಲಾಂ ವಸತಿ ಶಾಲೆ ಹಾಲುವಾಗಿಲು ಗ್ರಾಮ ಹಾಸನದಲ್ಲಿ, ಇದು 2ನೇ ಹಂತದ ವಿಸ್ತೀರ್ಣ, ಸುಮಾರು 9.56 ಕೋಟಿಗೆ ವಿದ್ಯಾರ್ಥಿ ವಸತಿ ನಿಲಯವನ್ನು ಮತ್ತು ಭೋಜನಾಲಯ, ಲೈಬ್ರರಿ, ಪ್ರಯೋಗಾಲಯ ಈ ರೀತಿಯಾಗಿ ಅದನ್ನು ಉನ್ನತೀಕರಣ ಮಾಡ್ತಾ ಇದ್ದೇವೆ BCM ಇಲಾಖೆಯಿಂದ. ಇನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದನೂ ಸಹ ಇಂದಿರಾ ಗಾಂಧಿ ವಸತಿ ಶಾಲೆ ಕೋರೇನಹಳ್ಳಿ ಶ್ರವಣಬೆಳಗೊಳ, ಇಲ್ಲೂ ಸಹ 17.38 ಕೋಟಿಯ ಒಂದು ಕಾಮಗಾರಿ, ಅದನ್ನು ಸಹ ಶಂಕುಸ್ಥಾಪನೆಯನ್ನು ಆಗ್ತಾ ಇದೆ. ಇನ್ನು ಲೋಕೋಪಯೋಗಿ ಇಲಾಖೆಯಿಂದ ಅರಸೀಕೆರೆ ತಾಲೂಕಿನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಉಳಿದಂತೆ ಸಹ ಇನ್ಕ್ಲೂಡ್ ಆಗಿದೆ. ಹೀಗೆ ಇದು ಶಂಕುಸ್ಥಾಪನೆಗೆ ಇರ್ತಕ್ಕಂತಹ ಕಾಮಗಾರಿಗಳು.
ಉದ್ಘಾಟನೆಯಲ್ಲಿ ತುಂಬ ಮುಖ್ಯವಾಗಿ ನಾವು ನಮ್ಮ ಕಂದಾಯ ಇಲಾಖೆ ವತಿಯಿಂದ ವಿಧಾನಸೌಧ ಪ್ರಜಾಸೌಧವನ್ನು ನಾವು ನಮ್ಮ ಹಾಸನ ನಿಮಗೆಲ್ಲ ಗೊತ್ತಿದೆ, ನೋಡ್ತಾ ಇರ್ತೀರಾ, ಮೇನ್ ರೋಡಲ್ಲಿ ಇದೆ. ಅದನ್ನು ನಾವು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ. ಸುಮಾರು 15 ಕೋಟಿಗೆ 14.4 ಕೋಟಿಗೆ ಖರ್ಚು ಮಾಡಿದ್ದೇವೆ. ಇನ್ನು ಸಕಲೇಶ್ಪುರದ ಮಿನಿ ವಿಧಾನಸೌಧ 2ನೇ ಮತ್ತು 3ನೇ ಹಂತದ ಕಟ್ಟಡವನ್ನು, ಮತ್ತು ಈಗ ಅನೇಕ ಸುಮಾರು 22 ಕಾಮಗಾರಿಗಳು 12 ಇಲಾಖೆಗಳಿಂದ, ವಿವಿಧ ಇಲಾಖೆಗಳಿಂದ ಕಾಮಗಾರಿಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ ಉದ್ಘಾಟನೆಗೆ. ಒಟ್ಟಾರೆ ಸುಮಾರು ಆ್ಯಕ್ಚುಲಿ ಹೇಳಬೇಕು ಅಂದರೆ ಸುಮಾರು ಅವುಗಳ ಮೂಲ ವೆಚ್ಚವನ್ನೇ ಅಷ್ಟೇ ಹಾಕಿದ್ದಾರೆ. ಅದು ಸುಮಾರು 300 ಕೋಟಿ ಹಾಕ್ತಾ ಇದೆ. ಅದಕ್ಕೆ ಕಾರಣ ಇನ್ನೂ ಹೆಚ್ಚಿನದಾಗಿ ಅಂದರೆ ಈ ವರ್ಷದಲ್ಲೇ ನಮ್ಮದು ಮಾನ್ಯ ಮುಖ್ಯಮಂತ್ರಿಯವರ ಕಾರ್ಯಕ್ರಮಗಳು, ಇದು 3ನೇ ಕಾರ್ಯಕ್ರಮ ಒಂದು ವರ್ಷದಲ್ಲೇ, ಅಂದರೆ ಈ ಪೀರಿಯಡನ್ನು ನೋಡಿದ್ರೆ. ಸೊ ಹಾಗಾಗಿ ಇದು 3ನೇ ಕಾರ್ಯಕ್ರಮ ಇರೋದ್ರಿಂದ ಅನೇಕ ಕಾರ್ಯಕ್ರಮಗಳು ಈಗಾಗಲೇ ಮಾಡಿದ್ದೇವೆ. ಹಾಗಾಗಿ ನಾವು ಈ ಬಾರಿ ಕಂದಾಯ ಇಲಾಖೆಯನ್ನು ಅಚೀವ್ಮೆಂಟ್ಸನ್ನು ಒಂದು ಹೈಲೈಟ್ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಉಳಿದ ಕಾಮಗಾರಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಸಹ ನಾವು ನಡೆಸ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಹಾಜರಿದ್ದರು. 3 ದಿನಗಳ ಕಾಲ ನಡೆಯಲಿರುವ 28ನೇ ರಾಜ್ಯ ಮಟ್ಟದ ಶ್ರೀ ಆದಿಚುಂಚನಗಿರಿ ಕ್ರೀಡಾಕೂಟದ ಅಂಗವಾಗಿ ಜಗದ್ಗುರು ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಶಾಸಕ ಎಚ್.ಪಿ. ಸ್ವರೂಪ್ ಅವರ ಉಪಸ್ಥಿತಿಯಲ್ಲಿ ಕ್ರೀಡಾ ಜ್ಯೋತಿಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ, ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದ ಹಾಗೂ ಪ್ರಸ್ತುತ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ, ಕೊಡಗು ಮಠಗಳ ಟ್ರಸ್ಟ್ ಆಶ್ರಯದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿದೆ. ವಿವಿಧ ಜಿಲ್ಲೆಗಳಿಂದ ಸುಮಾರು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಇದು ರಾಜ್ಯದ ಪ್ರಮುಖ ಕ್ರೀಡಾ ವೇದಿಕೆಯಾಗಿದೆ ಎಂದು ಹೇಳಿದರು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ನಮ್ಮ ವತಿಯಿಂದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏನು ನಿನ್ನೆ ಪ್ರಾರಂಭ ಮಾಡಿದ್ದೀವಿ, ಇವತ್ತು ಉದ್ಘಾಟನಾ ಸಮಾರಂಭ ಆಗ್ತಾಯಿದೆ. 3, 4, 5 ಏನು ನಾವು ಹಮ್ಮಿಕೊಂಡಿದ್ದೀವಿ. ಹಲವಾರು ಜಿಲ್ಲೆಗಳಿಂದ ಈಗಾಗಲೇ 5,560-70 ಮಕ್ಕಳು ಬಂದು ಭಾಗಿಯಾಗಿದ್ದಾರೆ. ಎಲ್ಲ ಕೂಡ ಕ್ರೀಡಾಕೂಟದಲ್ಲಿ ಸುಮಾರು ಒಂದು 17-18 ಜಿಲ್ಲೆಗಳು ಭಾಗಿಯಾಗಿವೆ. ಈ ಒಂದು ಕ್ರೀಡಾಕೂಟದಲ್ಲಿ ಈ ಒಂದು 4ನೇ ತಾರೀಕು ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಅಮೃತಾಸ್ತಿಯಿಂದ ಈಗ ಮೆರವಣಿಗೆ ಪ್ರಾರಂಭ ಆಗ್ತಾಯಿದೆ. BGS ಕ್ರೀಡಾ ಜ್ಯೋತಿಯನ್ನು ನಾವು ಇಲ್ಲಿಂದ ತಗೊಂಡು ಪೂಜ್ಯ ಮಹಾಸ್ವಾಮೀಜಿಯವರ ಪುತ್ಥಳಿಯನ್ನು ಕೂಡ ಇಲ್ಲಿಂದ ನಾವು ಮೆರವಣಿಗೆ ಮಾಡೋ ಮುಖಾಂತರ ನಾವು ಕ್ರೀಡಾಂಗಣಕ್ಕೆ ನಾವು ಪ್ರವೇಶವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಎಲ್ಲರೂ ಕೂಡ ಸುಮಾರು 7,000-8 ಸಾವಿರ ಜನ ವಿದ್ಯಾರ್ಥಿಗಳಿಗೆ ಇಲ್ಲೇ ನಮ್ಮ ಕಲಾಭವನದ ಪ್ರಸಾದ ವ್ಯವಸ್ಥೆ ಮಾಡಿಸಿದ್ವಿ. ಅನೇಕ ತಂಡಗಳು ಕೂಡ ಬಂದಿದೆ. ನಮ್ಮೆಲ್ಲ ಶಿಕ್ಷಣ ಟ್ರಸ್ಟ್ನ ಎಲ್ಲ ಶಾಖಾ ಮಟ್ಟದ ಪರಮ ಪೂಜ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಈಗ BGS ಕ್ರೀಡಾ ಜ್ಯೋತಿಯನ್ನು ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಈಗ ನಾವು ಎಲ್ಲ ಪ್ರೊಸೆಷನನ್ನು ಮೆರವಣಿಗೆ ಮಾಡುವ ಮುಖಾಂತರ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಅಲ್ಲಿ ಕ್ರೀಡಾಂಗಣಕ್ಕೆ ತಲುಪಿ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡುವಂಥ ವ್ಯವಸ್ಥೆಗಳಾಗ್ತದೆ. ಉದ್ಘಾಟನೆ ಆದ ನಂತರ ಇವತ್ತು ಸಂಜೆವರೆಗೂ ಕೂಡ, ರಾತ್ರಿ ಕೂಡ ಬೆಳಕಿನ ಒಂದು ಪಂದ್ಯಾವಳಿ ಕೂಡ ಆಗ್ತವೆ. ನಾಳೆನೂ ಕೂಡ ಒಂದಷ್ಟು ಕ್ರೀಡಾಕೂಟವನ್ನು ವ್ಯವಸ್ಥೆಯನ್ನು ಮಾಡಿ ಸುಮಾರು 12ರಿಂದ 1 ಗಂಟೆ ನಾವು ಸಮಾರೋಪ ಕಾರ್ಯಕ್ರಮವನ್ನು. ಈ ಸಂದರ್ಭದಲ್ಲಿ BGS ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾಕ್ಟರ್ AC ಶಿವರಾಮ್ ಹಾಗೂ ಟ್ರಸ್ಟ್ ಸದಸ್ಯರು, ಮಠದ ಕಾರ್ಯಕರ್ತರು, ಗುರು ಪರಂಪರೆ ಭಕ್ತರು, ಕ್ರೀಡಾಪಟುಗಳು ಹಾಜರಿದ್ದರು. ಬೆಳೆಯುವ ಮಕ್ಕಳಿಗೆ ಕ್ರೀಡೆ ಅತಿ ಮುಖ್ಯ. ಮನಸ್ಸು ಸುಸ್ಥಿರವಾಗಬೇಕಾದರೆ ದೇಹ ಸದೃಢವಾಗಿರಬೇಕು. ದೇಹ ಸದೃಢವಾಗಿರಲು ಕ್ರೀಡೆ ಪೂರಕ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನುಡಿದರು. ಜಿಲ್ಲಾ ಕ್ರೀಡಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ 28ನೇ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, 100 ವರ್ಷದ ಮನುಷ್ಯನ ಬದುಕು ಆರೋಗ್ಯದಿಂದ ಇರಬೇಕಾದರೆ ಆಟೋಟ ಸಹಾಯಕಾರಿ. ಇದನ್ನು ಮನಗಂಡೆ 28 ವರ್ಷಗಳ ಹಿಂದೆಯೇ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿ ಅವರು ಈ ಕ್ರೀಡಾಕೂಟ ಆರಂಭಿಸಿದರು. ಮೊದಲು ಶಿವಮೊಗ್ಗದಿಂದ ಆರಂಭವಾಗಿ ನಡುವೆ 2 ವರ್ಷ ಹೊರತುಪಡಿಸಿದರೆ ಆರಂಭದಿಂದ ಇಲ್ಲಿಯವರೆಗೂ ಅನೂಚಾನವಾಗಿ ನಡೆದುಕೊಂಡು ಬರುತ್ತಿದೆ. ವರ್ಷಕ್ಕೆ ಒಂದೊಂದು ಜಿಲ್ಲೆಗೆ ಕ್ರೀಡಾ ಸ್ಪರ್ಧೆ ನಡೆಸಲಾಗುತ್ತಿದೆ. ಕ್ರೀಡೆಯಿಂದ ಆರೋಗ್ಯ ಚೆನ್ನಾಗಿರಲಿದೆ, ಜೊತೆಗೆ ಮನೋಧೈರ್ಯ ವೃದ್ಧಿಯಾಗಲಿದೆ.
ಇದರಿಂದ ಸಮಚಿತ್ತದ ಬದುಕು ರೂಪಿಸಿಕೊಳ್ಳಬಹುದು. ಸೋಲು ಗೆಲುವು ನೆರಳು ಬೆಳಕಿನ ಹಾಗೆ, ಒಂದು ಹೋದ ಮೇಲೆ ಮತ್ತೊಂದು ಬರಲಿದೆ. ಹಾಗಾಗಿ ಎಲ್ಲರೂ ಕ್ರೀಡೆಗೆ ಮಹತ್ವ ಅರ್ಥೈಸಿಕೊಳ್ಳಬೇಕು. ದೇಹ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕೆಂದರೆ ಕ್ರೀಡೆ ಬಹುಮುಖ್ಯ. ಈ ಹಿಂದೆ 13ನೇ ರಾಜ್ಯಮಟ್ಟದ ಕ್ರೀಡಾಕೂಟ ಹಾಸನದಲ್ಲಿ ನಡೆದಿತ್ತು. ಈಗ 28ನೇ ವರ್ಷದ ಕ್ರೀಡಾಕೂಟ ಸಹ ಇಲ್ಲೇ ನಡೆಯುತ್ತಿದೆ. ಭಕ್ತರು, ಅಧಿಕಾರಿಗಳ ಸಹಕಾರದಿಂದ ಶ್ರೀ ಶಂಭುನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಚೆನ್ನಾಗಿ ಸಂಘಟನೆಯಾಗಿದೆ. ನಾವು ಭಾರತೀಯರು ಕ್ರೀಡೆಗೆ ಸಾಕಷ್ಟು ಬೆಂಬಲ, ಉತ್ತೇಜನ ನೀಡುತ್ತೇವೆ. ಅಭ್ಯಾಸ, ತರಬೇತಿ ಪಡೆಯುವಲ್ಲಿ ಹಿಂದೆ ಇದ್ದೇವೆ. ಇದೇ ಕಾರಣಕ್ಕೆ ನಮ್ಮಲ್ಲಿ ವಿಶ್ವದಲ್ಲೇ ಹೆಚ್ಚು ಮಾನವ ಸಂಪನ್ಮೂಲ ಇದ್ದರೂ ಗಣನೀಯ ಸಾಧನೆ ಮಾಡಲಾಗುತ್ತಿಲ್ಲ. ಇನ್ನು ಮುಂದೆ ನೀವೆಲ್ಲ ಹೆಚ್ಚು ವಿವಿಧ ಕ್ರೀಡಾಭ್ಯಾಸ ಮಾಡಿ, ಬೆಂಬಲ ಜೊತೆಗೆ ಭಾಗಿಯಾಗಿ ಜನಸಂಖ್ಯೆಗೆ ತಕ್ಕಂತೆ ಸಾಧನೆ ಮಾಡಿ ಎಂದು ಹೇಳಿದರು. ಕ್ರೀಡೆ ಬಗ್ಗೆ ತಾವೆಲ್ಲರೂ ಕೂಡ ಮಕ್ಕಳು ತಿಳ್ಕೊಂಡಿದ್ರಿ. ಬದುಕಿನಲ್ಲಿ ಒಂದು ಉಂಟು, ಸೌಂಡ್ ಮೈಂಡ್ ವಿಲ್ ಬಿ ದೇರ್ ಇನ್ ದ ಸೌಂಡ್ ಬಾಡಿ. ಸುಸ್ಥಿರವಾಗಿರ್ತಕ್ಕಂಥ ಮನಸ್ಸು ಇರಬೇಕು ಅಂತಂದ್ರೆ ದೇಹ ಸದೃಢವಾಗಿರಬೇಕು. ದೇಹ ಸದೃಢವಾಗಿರ್ಲಿಕ್ಕೆ ಸಹಜವಾಗಿರ್ತಕ್ಕಂಥ ಒಂದು ರೀತಿ ಆಟೋಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು. ನಮ್ಮ ಉಸಿರು ಇಲ್ಲದೆ ಹೋದದ್ದೇ ಆದರೆ ದೇಹಕ್ಕೆ ಬದುಕೋದಿಲ್ವೋ ಅದೇ ರೀತಿಯಲ್ಲಿ ನಿತ್ಯವೂ ಕೂಡ ಯೋಗ, ವ್ಯಾಯಾಮ ಮತ್ತು ಆಟಗಳು ನಮ್ಮ ಬದುಕಿನ ಭಾಗವಾದದ್ದೇ ಆದರೆ ಆಯುರ್ವರ್ಷ ಶತಾಂ ಋಣಾಂ ಪರಿಮಿತಂ, 100 ವರ್ಷ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಬದುಕನ್ನು, ಆರೋಗ್ಯವಂತವಾಗಿರ್ತಕ್ಕಂಥ ದೇಹವನ್ನು ಇಟ್ಟುಕೊಂಡು ಸಂತೋಷವಾಗಿ ಈ ಭೂಮಿ ಮೇಲೆ ಬದುಕಲಿಕ್ಕೆ ಅವಕಾಶ ಆಗ್ತದೆ. ಈ ಒಂದು ದೃಷ್ಟಿಯಿಂದ ಪೂಜ್ಯ ಗುರುಗಳು 28 ವರ್ಷಗಳ ಹಿಂದೆಯೇ, ಇದು 28ನೇ ಕ್ರೀಡಾಕೂಟವಾದ್ರೂ ಕೂಡ ಮಧ್ಯದಲ್ಲಿ ಬಂದಂಥ ಕರೋನಾದಲ್ಲಿ 1 ವರ್ಷ ಮತ್ತು ಒಮ್ಮೆ ಒಂದು ಯುದ್ಧ ಆಯಿತಲ್ಲ, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಶ್ರೀಮಠದಿಂದ ಖರ್ಚು ಮಾಡ್ತಕ್ಕಂಥ ಕ್ರೀಡಾಕೂಟದ ಹಣವನ್ನು ಹಾಗೆ ಕೂಡಿಟ್ಟು ಕಾರ್ಗಿಲ್ ಯುದ್ಧದಲ್ಲಿ ಸಂತ್ರಸ್ತರಾಗಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಶ್ರೀಮಠದಿಂದ ಮಾಡಿತ್ತು. ಹಾಗಾಗಿ ಆ 2 ವರ್ಷಗಳ ಕಾಲ ಮಾಡಿರಲಿಲ್ಲ, ಇನ್ನು ಉಳಿದಂತೆ ಎಲ್ಲ ಸಂದರ್ಭದಲ್ಲಿ ಕೂಡ ಮಾಡಿದ್ದೇವೆ. ಶ್ರೀಮಠದ ಅಮೆರಿಕದ ಸದ್ಭಕ್ತರಾಗಿರ್ತಕ್ಕಂಥ ರಾಮು ಅವರು ನಮ್ಮ ಶಿವಮೊಗ್ಗ ಆದಿಚುಂಚನಗಿ ಮಹಾಸಂಸ್ಥಾನ ಮಠದ ಶಾಖೆಗೆ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ಪೂಜ್ಯ ಗುರುಗಳೊಂದಿಗೆ ಅವರು ಆಡಿದ ಸಂಭಾಷಣೆಯ ಫಲವಾಗಿ ಮೂಡಿ ಬಂದಂತಹದ್ದು. ಆ ಸಂದರ್ಭದಲ್ಲಿ ಆದಿಚುಂಚನಗಿ ಮಹಾಸಂಸ್ಥಾನದ ಈ ಕ್ರೀಡಾಕೂಟವನ್ನು ನಾವೆಲ್ಲರೂ ಕೂಡ ಏನು ಆಚರಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಮೊದಲ ಬಾರಿಗೆ ಶಿವಮೊಗ್ಗದಿಂದ ಪ್ರಾರಂಭವಾಗಿ ನಂತರದಲ್ಲಿ ಆದಿಚುಂಚನಗಿರಿ ಮಠದ ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ಶಾಖೆಗಳಲ್ಲಿ ಹಲವಾರು ಬಾರಿ ಆಗ್ತಾ ಬಂದಿದೆ. ಶಿವಮೊಗ್ಗದಲ್ಲಿ 5 ಬಾರಿ, ಚಿಕ್ಕಬಳ್ಳಾಪುರದಲ್ಲಿ 4 ಬಾರಿ ಮತ್ತು ಚಿಕ್ಕಮಗಳೂರು, ಮೈಸೂರು, ಮಂಗಳೂರು, ನಮ್ಮ ಹಾಸನದಲ್ಲಿ 2 ಬಾರಿ ಆಗಿರ್ತಕ್ಕಂಥದ್ದು ಗೊತ್ತು. ಮಂಡ್ಯದಲ್ಲಿ ಕೂಡ 5 ಬಾರಿ ಆಗಿದೆ. ಈ ಒಂದು ದೃಷ್ಟಿಯಿಂದ ಒಂದೊಂದು ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತಾ 2ನೇ ಬಾರಿಗೆ ನಮ್ಮ ಮತ್ತೆ ಹಾಸನಕ್ಕೆ ಬಂದಿರ್ತಕ್ಕಂಥದ್ದು ತುಂಬ ಚೆನ್ನಾಗಿ ಆಗ್ತಾ ಇದೆ. ವ್ಯವಸ್ಥೆಗಳನ್ನ ಭಕ್ತರೊಂದಿಗೆ, ಸ್ಥಳೀಯ ಕ್ರೀಡಾ ಅಧಿಕಾರಿಗಳೊಂದಿಗೆ ಸೇರಿ ನಮ್ಮ ಶಂಭುನಾಥ ಸ್ವಾಮಿಗಳು ಹಾಸನ ಜಿಲ್ಲೆಯ ಮಠದ ಕಾರ್ಯದರ್ಶಿಗಳಾಗಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ಕ್ರೀಡಾಕೂಟ ಚೆನ್ನಾಗಿ ಆಗಲಿ. ಸಚಿನ್ ತೆಂಡೂಲ್ಕರ್ ಒಂದು ಮಾತು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಮಕ್ಕಳನ್ನು ಕೇಳಿದಿರಿ. ಸಚಿನ್ ತೆಂಡೂಲ್ಕರ್ ಗೊತ್ತಾ? ಕೈ ಎತ್ತಿ ಎಷ್ಟು ಜನ ಗೊತ್ತು? ಹೌ ಮೆನಿ ಆಫ್ ಯು ನೋ ಸಚಿನ್ ತೆಂಡೂಲ್ಕರ್? ಅವ ಒಂದು ಮಾತನ್ನ ಹೇಳೋದು, ಅವ ಹೇಳ್ತಿರ್ತಾನೆ, ವಿ ಇಂಡಿಯನ್ಸ್ ಆರ್ ಗ್ರೇಟ್ ಸಪೋರ್ಟರ್ಸ್ ಅಂಡ್ ಪ್ರಮೋಟರ್ಸ್ ಆಫ್ ಸ್ಪೋರ್ಟ್ಸ್. ತುಂಬ ಒಳ್ಳೆ ಮಾತಿದೆ. ವಿ ಇಂಡಿಯನ್ಸ್ ಆರ್ ಗ್ರೇಟ್ ಸಪೋರ್ಟರ್ಸ್ ಅಂಡ್ ಪ್ರಮೋಟರ್ಸ್ ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಪುವರ್ ಪ್ರಾಕ್ಟೀಷನರ್ ಅಂತ ಹೇಳ್ತಾರೆ. ಸುಮಾರು 140 ಕೋಟಿ ಜನಸಂಖ್ಯೆಯುಳ್ಳಂಥ, ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯುಳ್ಳಂಥ ನಮ್ಮ ದೇಶದಲ್ಲಿ ಯಾಕೆ ಇವತ್ತಿಗೂ ಕೂಡ ಒಲಿಂಪಿಕ್ಸ್ನಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ, ನಮ್ಮ ಟೆಕ್ನಾಲಜಿಗೆ ಅನುಗುಣವಾದಂತಹ ಸಾಧನೆ ಆಗ್ತಾ ಇರಲಿಲ್ಲ ಇಷ್ಟು ವರ್ಷಗಳು ಅಂತಂದರೆ ನಾವೇನೋ ಆಟೋಟಗಳ ಪ್ರಿಯರನ್ನೇ. ಆದರೆ ಓಡು, ಆಡು ಮತ್ತು ನೋಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಹೊರತು ಅದನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಅಷ್ಟೊಂದು ಶ್ರಮ ವಹಿಸ್ತಾ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ ಫೆಸಿಲಿಟಿ ಎಲ್ಲ ಭಾಗದಲ್ಲಿ ಬದಲಾಗಿ
ಒಂದು ಹಂತಕ್ಕೆ ಬರ್ತಾ ಇದೆ. ಅದಕ್ಕೆ ಪೋರ್ ಪ್ರಾಕ್ಟೀಷನರ್ಸ್ ಅಂತ ಏನು ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಇಂದ ಮೇಲೆ ನಾವೆಲ್ಲರೂ ಕೂಡ ಕೇವಲ ನೋಡೋದಷ್ಟೇ ಅಲ್ಲ, ಕೇವಲ ಸಪೋರ್ಟ್ ಮಾಡೋದಷ್ಟೇ ಅಲ್ಲ, ನಾವು ಕೂಡ ಆಡ್ತಕ್ಕಂತಹ ಕ್ರಿಯೆಯಲ್ಲಿ ಪಾಲ್ಗೊಂಡದ್ದೇ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಬೇರೆ ಕ್ಷೇತ್ರದಲ್ಲಿ, ಈಗ IT ಕ್ಷೇತ್ರ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನಮಾನವನ್ನು ಗಳಿಸಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಧನೆ ಆಗಬೇಕು ಅಂತಂದ್ರೆ ನಾವು ಕೇವಲ ನೋಡಿ ಬೆಂದಿರ್ತಕ್ಕಂಥದ್ದಷ್ಟೇ ಅಲ್ಲ, ಅಭ್ಯಾಸವನ್ನು ಕೂಡ ಮಾಡ್ತಕ್ಕಂಥ ಸಂಕಲ್ಪವನ್ನು ನಾವು ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮಕ್ಕಳಿಗೆ ಸಾಕಷ್ಟು ಬಿಸಿಲಿದೆ, ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಇಲ್ಲಿಯ ಭಕ್ತರ ಒಂದು ಅವಗಾಹನೆಗೋಸ್ಕರ ಆಯಾ ಜಿಲ್ಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಯಾ ಜಿಲ್ಲೆಗಳಲ್ಲಿ ಭಾಗವಹಿಸಿ ಅಲ್ಲಿ ವಿನ್ ಆದವರನ್ನ ಮಾತ್ರ ಇಲ್ಲಿಗೆ ಕರ್ಕೊಂಡು ಬಂದಿರುವಂತಹ ಸುಮಾರು 5,000 ಮಕ್ಕಳು ನಮ್ಮ ಒಟ್ಟು 1,50,000 ಮಕ್ಕಳ ಪ್ರತಿನಿಧಿಯಾಗಿ ಇಲ್ಲಿಗೆ ಬಂದು ಅವರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅಂತಹ ಮಕ್ಕಳು ಇಲ್ಲಿರ್ತಕ್ಕಂಥದ್ದು ತುಂಬ ಟಫ್ ಕಾಂಪಿಟೇಷನ್ ಇರ್ತದೆ. ಆ ಒಂದು ಸ್ಪರ್ಧೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿ ಕ್ರೀಡಾ ಮನೋಭಾವನೆಯನ್ನ ಬೆಳೆಸ್ಕೊಳ್ಬೇಕು, ಅದನ್ನ ಗೆಲ್ಲಿಸಬೇಕು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮದಲ್ಲಿ ಶಾಸಕರಾದ HP ಸ್ವರೂಪ್ ಪ್ರಕಾಶ್, CN ಬಾಲಕೃಷ್ಣ, ಶ್ರೀ ಶಂಭುನಾಥ ಸ್ವಾಮೀಜಿ, ಮಂಗಳನಾಥ ಸ್ವಾಮೀಜಿ, ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಚಂದ್ರಶೇಖರನಾಥ ಸ್ವಾಮೀಜಿ, ಸೌಮ್ಯನಾಥ ಸ್ವಾಮೀಜಿ, ಗುಣನಾಥ ಸ್ವಾಮೀಜಿ, ಅನ್ನದಾನೇಶ್ವರ ಸ್ವಾಮೀಜಿ, ಉತ್ತರ ಕನ್ನಡದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ, ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಶ್ರೀ ಸತ್ಯಕೀರ್ತಿನಾಥ ಸ್ವಾಮೀಜಿ, ಶ್ರೀ ಶಿವಪುತ್ರನಾಥ ಸ್ವಾಮೀಜಿ, ಶ್ರೀಮಠದ ಟ್ರಸ್ಟಿ ದೇವರಾಜು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದ ಪೂನಂ ಬೆಳ್ಳಿಯಪ್ಪ, S. ಹರ್ಷಿತ್, NS ಇಂಚರ, KR ಮುತ್ತಣ್ಣ, ಭರತ್ ಗೌಡ ಹಾಗೂ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕ ಆನಂದ್, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ GL ಮುದ್ದೇಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ Dr. HL ಮಲ್ಲೇಶ್ ಗೌಡ, HR ಚಂದ್ರೇಗೌಡ ಹಾಜರಿದ್ದರು. ಸಹಕಾರ ಸಂಘಗಳಲ್ಲಿ ಸಾಲ ಪಡೆದವರಿಗಾಗಿ ಕೇಂದ್ರ ಸರ್ಕಾರ ಅತ್ಯಂತ ಕಡಿಮೆ ಹಣದಲ್ಲಿ ವಿಮಾ ಯೋಜನೆ ಜಾರಿಗೆ ತಂದಿದ್ದು, ರೈತರು ಇದರ ಅನುಕೂಲ ಪಡೆದುಕೊಳ್ಳುವಂತೆ ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಪಟ್ಟಣದಲ್ಲಿನ ಕಸಬಾ ಹೋಬಳಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 22 ಲಕ್ಷ ರೂಪಾಯಿಗಳ ಬೆಳೆ ಸಾಲದ ಚೆಕ್ ಅನ್ನು ರೈತರಿಗೆ ವಿತರಣೆ ಮಾಡಿ ಮಾತನಾಡಿದ ಅವರು, 18 ವರ್ಷದಿಂದ 50 ವರ್ಷ ಮಿತಿಯ ಒಳಗಿರುವ ರೈತರು 440 ರೂಪಾಯಿ ವಾರ್ಷಿಕ ವಿಮೆ ಪಾವತಿ ಮಾಡಿದರೆ ಸಹಜ ಸಾವಿಗೂ 2 ಲಕ್ಷ ರೂಪಾಯಿ ವಿಮೆ ಹಣ ಬರುತ್ತದೆ. 50,000 ವರ್ಷ ಮೇಲ್ಪಟ್ಟವರು, 70 ವರ್ಷದ ವಯೋಮಿತಿಯ ಒಳಗೆ ಇರುವವರು ವಾರ್ಷಿಕ 20 ವಿಮೆ ಹಣ ಪಾವತಿ ಮಾಡಿದರೆ ಅಪಘಾತದಲ್ಲಿ ಮೃತರಾದಾಗ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ವಿಮೆ ದೊರೆಯಲಿದೆ ಎಂದರು. ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಪಡೆದ ರೈತರ ಅಪಘಾತದಲ್ಲಿ ಮೃತರಾದರೆ ಅವರ ಕುಟುಂಬಕ್ಕೆ ಅನುಕೂಲ ಕಲ್ಪಿಸಲು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ವಿಮೆ ಮಾಡಿಸಲಾಗುತ್ತಿದೆ. ಒಂದು ವೇಳೆ ಆತ ಮೃತರಾದರೆ 1 ಲಕ್ಷ ರೂಪಾಯಿ ಮೃತ ಕುಟುಂಬಕ್ಕೆ ವಿಮೆ ಹಣ ನೀಡಲಾಗುವುದು. ದಯಮಾಡಿ ರೈತರು ಈ ಬಗ್ಗೆ ಆದಷ್ಟು ಬೇಗ ವಿಮೆ ಮಾಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. ಮಂತ್ರಿ ಒಂದು ವಿಮಾ ಯೋಜನೆ ವಿಶೇಷವಾಗಿ 430-40 ರೂಪಾಯಿ ಬರ್ತದೆ. ಅದನ್ನ ಪ್ರತಿ ವರ್ಷ ಕಟ್ಕೊಂಡು ಹೋಗ್ಬೇಕು. 18 ವರ್ಷದಿಂದ 50 ವರ್ಷದ ವಯೋಮಿತಿ ಒಳಗಡೆ ಇರ್ತಕ್ಕಂಥವ್ರಿಗೆ ನೀವು ಮನೆಯಲ್ಲಿ ಸ್ವಾಭಾವಿಕ ಸಾವಾದರೂ ಕೂಡ 2 ಲಕ್ಷ ರೂಪಾಯಿ ಬರ್ತದೆ. ಆ ಯೋಜನಾ ಸೌಲಭ್ಯನ ಉಪಯೋಗಿಸ್ಕೋಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಅದಲ್ಲದೆ ಕೇಂದ್ರ ಸರ್ಕಾರದ ಇನ್ನೊಂದು ಯೋಜನೆ ಇದೆ, 20 ರೂಪಾಯಿ ವಾರ್ಷಿಕ ಕಟ್ಟುವಂಥದ್ದು. ಏನಾದ್ರು ಆಕ್ಸಿಡೆಂಟ್ ಆದರೆ ನಮ್ಮ ರೈತ ಸದಸ್ಯರುಗಳಿಗೆ, ಸಾಲ ಪಡೆದಿರ್ತಕ್ಕಂಥವ್ರಿಗೆ ಅದು 2 ಲಕ್ಷ ಬರ್ತಕ್ಕಂಥದಕ್ಕೆ ಅವಕಾಶ ಇದೆ. ಇದಲ್ಲದೆ ನಾವು ಬ್ಯಾಂಕಿಂದನೇ ನೇರವಾಗಿ ವಿಮೆ ಮಾಡಿಸ್ಕೊತಾ ಇದ್ದೀವಿ. ಯಾರು ಆಕ್ಸಿಡೆಂಟ್ ಇತ್ತಾದರೆ ಅದು 2 ಲಕ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥ ಕಾರ್ಯಕ್ರಮನ ನಾವು ವಿಶೇಷವಾಗಿ ಜಾರಿಗೆ ತಂದಿದ್ದೀವಿ. ಇದನ್ನು ಅನುಕೂಲ ಮಾಡ್ಕೋಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಅದ್ರ ಜೊತೆಯಲ್ಲಿ ಇವತ್ತೆಲ್ಲ ರೈತ ಸದಸ್ಯರಿಂದ ಇವತ್ತು ಸೋಲಾರ್ ಮೂಲಕ ವ್ಯವಸ್ಥೆ ಮೂಲಕ ಕುಸುಮ್ ಬಿ ಯೋಜನೆ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು 80% ಸಹಾಯಧನ ಇದೆ, 20% ರೈತರ ಹೊಂದಿಕೆ ಇದೆ. ಅಂದರೆ 7.5 HP-ಗೆ 81,000 ರೂಪಾಯಿ ಹಣವನ್ನು ಪಾವತಿ ಮಾಡಬೇಕು. 5 ವರ್ಷ ಗ್ಯಾರಂಟಿ ವಾರಂಟಿ ಇರ್ತದೆ. ಮೋಟ್ರು, ಪಂಪು, ಪ್ಯಾನಲ್ ಬೋರ್ಡ್ನು ಕೂಡ ಅವರೇ ಒದಗಿಸ್ತಾರೆ. ಅದು ಡಿಸೆಂಬರ್ 30 ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ KEB-ನಲ್ಲಿ. ಅದರ ಸದುಪಯೋಗವನ್ನು ಕೂಡ ಪಡ್ಕೋಬೇಕು ಅಂತ ಆಮೇಲೆ ಬಂದು GPS ಮಾಡ್ತಾರೆ.
81,000 ರೂಪಾಯಿ ಕಟ್ಟಿದ್ರೆ ನೀವು ಮೋಟ್ರು ಪೈಪು ಅದು 7.5 ಅದನ್ನು ಆ ಸೌಲಭ್ಯವನ್ನು ಕೂಡ ರೈತರು ಉಪಯೋಗಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ, ಈಗಾಗಲೇ ನಾನು ಸ್ಟೇಟ್ಮೆಂಟ್ ಸಾಮಾನ್ಯ ನುಗ್ಗೇಳಿನಲ್ಲಿ ಹೇಳಿದ್ದೀನಿ, ಇವತ್ತು ಕಸ್ಬಾದಲ್ಲಿ ಮಾಧ್ಯಮದವರು ಕರೆದಿದ್ದಾರೆ, ಅದನ್ನು ಉಪಯೋಗಿಸ್ಕೋಬೇಕು, ರೈತರು ಅದರ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡಿ, ಅದ್ರ ಜೊತೆಯಲ್ಲಿ ಶೀಘ್ರ ಸಂಪರ್ಕ ಅಂತ ಒಂದು ಯೋಜನೆ, ಈಗ ಒಂದು 63 KVA TC ಇರ್ತದೆ, ಅದು ಓವರ್ಲೋಡ್ ಆಗಿರುತ್ತೆ, 2 ಜನ ಅಕ್ರಮದಿಂದ ಓಡಿಸ್ತಾ ಇದ್ದಾರೆ, ಅವರು 25,000 ರೂಪಾಯಿ ಕಟ್ಟಿದ್ದಾರೆ, 2-3 ಕಂಬಗಳಿದ್ರೆ 25 KVನ ಪ್ರತ್ಯೇಕವಾಗಿ ಹಾಕ್ಸ್ಕೊಡ್ತಕ್ಕಂಥದ್ದಕ್ಕೆ ಈಗ ಅದು ಕಾರ್ಯಕ್ರಮನ ರೂಪಿಸ್ತಾ ಇದ್ದೀವಿ. ಯಾಕೆಂದರೆ ಇನ್ನೂ 4,000 ಚಿಲ್ಲರೆ ಪಂಪ್ ಸೆಟ್ ಅಕ್ರಮ ಇದೆ, ಹಿಂದೆ ಸುಮಾರು 8,000 ರಿಂದ 10,000 ಅಕ್ರಮನ ಸಕ್ರಮ ಮಾಡಿಸಿದ್ವಿ, 7,000 TCಗಳು ಕೊಡಿಸಿದ್ವಿ. ಆ ದಿಶೆಯಲ್ಲಿ ಅದರ ಅನುಕೂಲವನ್ನು ಕೂಡ ರೈತರು ಪಡ್ಕೋಬೇಕು ಅಂತ ನಾನು ವಿನಂತಿ ಕೂಡ ಮಾಡಿ, ಇವತ್ತು ಕಸ್ಬಾ ಸೊಸೈಟಿ ಮೂಲಕ ಸುಮಾರು 22 ಲಕ್ಷ ಶೂನ್ಯ ಬಡ್ಡಿ ದರದಲ್ಲಿ ಜಿಲ್ಲಾ ಬ್ಯಾಂಕ್ನ ಒಂದು ಸಹಕಾರದೊಂದಿಗೆ ಅವಕಾಶವನ್ನು ಕಲ್ಪಿಸಿದ್ವಿ. ತೆಗೆದುಕೊಂಡಂಥ ಸಾಲವನ್ನು ಮರುಪಾವತಿಯನ್ನು ಕೂಡ ಸಕಾಲದಲ್ಲಿ ಮಾಡಬೇಕು ಅಂತ ನಾನು ವಿನಂತಿ ಕೂಡ ಮಾಡಿ, ಇವತ್ತು ಕಸ್ಬಾ ಸೊಸೈಟಿಯಲ್ಲಿ ಪಿಗ್ಮಿ ಯೋಜನೆಯೂ ಕೂಡ ಇದೆ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ಪಡಿತರ ವ್ಯವಸ್ಥೆ ಆಯಾ ಹಳ್ಳಿಗಳಿಗೆ ಹೋಗಿ ಪಡಿತರ ವಿತರಣೆ ಮಾಡಿ. ಈ ಸಂದರ್ಭದಲ್ಲಿ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶಂಕರ್, ಉಪಾಧ್ಯಕ್ಷ ಮಂಜೇಗೌಡ, ನಿರ್ದೇಶಕ ಜಯಣ್ಣ, ರಾಮಕೃಷ್ಣ, ಭಾಗ್ಯಮ್ಮ, ಲತಾ, ಶ್ರೀನಿವಾಸ್, ಸಿಇಒ ರಮೇಶ್, TAPCMS ಅಧ್ಯಕ್ಷ ವೆಂಕಟೇಶ್ ಮೂರ್ತಿ, ನಿರ್ದೇಶಕ ನಂಜುಂಡೇಗೌಡ, ಮುಖಂಡ ಅನಿಲ್, ಶಂಭುಲಿಂಗೇಗೌಡ, ಸಂಘದ ಸಿಇಒ ರಮೇಶ್ ಉಪಸ್ಥಿತರಿದ್ದರು. ಬೇಲೂರು ಪಟ್ಟಣ ಸೇರಿದಂತೆ ಅರೇಹಳ್ಳಿ, ಸಕಲೇಶಪುರ ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ವಾಹನಗಳಲ್ಲಿ ದತ್ತಮಾಲಾಧಾರಿಗಳು ಜೈ ಶ್ರೀರಾಮ್ ದತ್ತಪೀಠ ನಮ್ಮದು ಎಂಬ ಭಕ್ತಿ ಘೋಷದಿಂದ ಪಟ್ಟಣದ ಚನ್ನಕೇಶವ ದೇಗುಲದ ಮುಂಭಾಗದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತೆರಳಿದರು. ಈ ವೇಳೆ ಮಾತನಾಡಿದ ಶಾಸಕ HK ಸುರೇಶ್, ದತ್ತಮಾಲಾ ಕೇವಲ ಒಂದು ಧಾರ್ಮಿಕ ವ್ರತವಲ್ಲ, ಇದು ಶಿಸ್ತು, ತ್ಯಾಗ ಮತ್ತು ಸಂಸ್ಕಾರದ ಸಂಕೇತವಾಗಿದೆ. ಯುವಕರು ಇಂತಹ ವ್ರತಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಮಾಜದಲ್ಲಿ ಶಾಂತಿ, ಸಹಕಾರ ಮತ್ತು ಮಾನವೀಯ ಮೌಲ್ಯಗಳು ಹೆಚ್ಚಾಗುತ್ತವೆ. ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸೇತುವೆಗೆ ದತ್ತಯಾತ್ರೆ. ಸರ್ಕಾರದ ಪರವಾಗಿ ಭಕ್ತರ ಸುರಕ್ಷತೆ ಸೌಲಭ್ಯಗಳಿಗಾಗಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಸರ್ಕಾರ ದತ್ತಪೀಠ ಹಿಂದೂಗಳ ಧರ್ಮಪೀಠ ಎಂದು ಘೋಷಣೆ ಮಾಡಿಸಿದ್ದು, ಅತಿ ಶೀಘ್ರದಲ್ಲಿ ಸಂಪೂರ್ಣವಾಗಿ ಹಿಂದೂಗಳ 2ನೇ ಅಯೋಧ್ಯೆಯಾಗುವುದು ಸನಿಹದಲ್ಲಿದೆ ಎಂದು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಸಂಚಾಲಕ ನಾಗೇಶ್ ಮಾತನಾಡಿ, ದತ್ತಪೀಠದ ಭಗವಾನ್ ದತ್ತಾತ್ರೇಯ ಹಿಂದೂಗಳ ಆರಾಧ್ಯ ದೈವವಾಗಿದ್ದು, ಈಗಾಗಲೇ ಸರ್ಕಾರ ಹಾಗೂ ನ್ಯಾಯಾಲಯ ಹಿಂದೂಗಳ ಧರ್ಮಪೀಠ ಎಂದು ಘೋಷಣೆ ಮಾಡಿದ್ದು, ಇನ್ನು ಕೆಲವು ದಿನಗಳಲ್ಲಿ ಹಿಂದೂಗಳ ಪವಿತ್ರ ಪೀಠ ಆಗುವುದರಲ್ಲಿ ಸಂದೇಹವಿಲ್ಲ. ಅಲ್ಲಿಯವರೆಗೂ ನಾವು ಭಗವಂತನನ್ನು ಬೇಡಿಕೊಂಡು ಯಾವುದೇ ರೀತಿ ಗಲಭೆ ಇಲ್ಲದೆ ಆ ಪೀಠ ನಮ್ಮದಾಗಲಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಅಧ್ಯಕ್ಷ ಸಂಜಯ್ ಕೌರಿ, ಮಹಿಳಾ ಅಧ್ಯಕ್ಷೆ ಶೋಭಾ ಗಣೇಶ್, ಭಾರತ್ ಬಿರಡಹಳ್ಳಿ, ಅರೇಹಳ್ಳಿ ಭರತ್, ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 93537
9730937288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ CBSE ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ, ವಿಜಯ್ ಸಿಲ್ವರ್ ಪ್ಯಾಲೇಸ್.
ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತವು ದಲಿತ ಹಾಗೂ ಪೌರ ಕಾರ್ಮಿಕರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲು ವಿಫಲವಾಗಿದೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡ ಕೃಷ್ಣದಾಸ್ ಏಕಾಂಗಿಯಾಗಿ ಧರಣಿ ನಡೆಸಿದರು. ಹಿರಿಯ ಮುಖಂಡ ಕೃಷ್ಣದಾಸ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಸ್ವಾತಂತ್ರ್ಯಕ್ಕೆ 78 ವರ್ಷಗಳಾದರೂ ದಲಿತರು ಸಮಾಜದ ಪ್ರಧಾನ ವಾಹಿನಿಯಿಂದ ದೂರವಿದ್ದು ಶೋಷಿತರ ಏಳಿಗೆಗೆ ಬೇಕಾದ ಸೂಕ್ತ ಕ್ರಮಗಳು ಇನ್ನೂ ಜಾರಿಗೆ ಬರದೇ ಇರುವುದು ದುರಂತ. ಹಾಸನ ತಾಲೂಕು ಸುತ್ತಮುತ್ತಲಿನ ಹೆಚ್ಚು ಹಳ್ಳಿಗಳಲ್ಲಿ ಜೀತಕ್ಕಿದ್ದ ಸುಮಾರು 21 ಕುಟುಂಬಗಳಿಗೆ ಜಮೀನು ನೀಡುವಂತೆ ದಲಿತ ಸಂಘಟನೆಗಳು 30ರಿಂದ 40 ವರ್ಷಗಳಿಂದ ಹೋರಾಟ ನಡೆಸಿದರೂ ಜಿಲ್ಲಾಡಳಿತದಿಂದ ಯಾವುದೇ ಕ್ರಮ ಜರುಗದೆ ಜೀವಿತ ಮುಕ್ತರ ಪುನರ್ವಸತಿ ಕನಸು ಕುಸಿದಂತಾಗಿದೆ ಎಂದು ಹೇಳಿದರು. ಹಾಸನದ ಜಿಲ್ಲಾಡಳಿತದ ವಿರುದ್ಧ ನಾನು ಧರಣಿ ಸತ್ಯಾಗ್ರಹನ ಮಾಡ್ತಾ ಇದ್ದೀನಿ. ಕಾರಣ ಯಾದರೂ ಇಷ್ಟೇ, ಕಳೆದ 4-5 ತಿಂಗಳ ಹಿಂದೆ ನಾವು ದಲಿತರು ಮತ್ತು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಸುಮಾರು 10 ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳಿಗೆ ಧರಣಿ ಸತ್ಯಾಗ್ರಹ ಮಾಡಿ ನಾವು ಮನವಿ ಸಲ್ಲಿಸಿದ್ವಿ. ಆದರೆ ಯಾಕೋ ಏನೋ ಅರ್ಥ ಆಗ್ತಾ ಇಲ್ಲ, ಜಿಲ್ಲಾಧಿಕಾರಿಗಳ ಮನಸ್ಥಿತಿ ದಲಿತರ ಮೇಲೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ. ಈ ನಿರ್ಲಕ್ಷ್ಯ ಧೋರಣೆ ಯಾಕೆ ತಾಳಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ದೀವಿ, ಮತ್ತು ಉಸ್ತುವಾರಿ ಸಚಿವರು ನಡೆಸಿಕೊಟ್ಟ ಜನಸ್ಪಂದನ ಕಾರ್ಯಕ್ರಮದಲ್ಲೂ ನಾವು ಮನವಿ ಸಲ್ಲಿಸಿ ಜೀತಗಾರರ, ಪೌರ ಕಾರ್ಮಿಕರ ಮತ್ತು ಇನ್ನಿತರೆ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡಿ ಅಂತ ಹೇಳಿ ನಾವು ಅಷ್ಟೊಂದು ಬಾರಿ ಮನವಿ ಸಲ್ಲಿಸಿದ್ರು ಕೂಡ, ನೂರಾರು ಜನ ಬಂದಿಲ್ಲಿ ಪ್ರತಿಭಟನೆ ಮಾಡಿದರೂ ಕೂಡ ಕನಿಷ್ಠ ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿಲ್ಲ ಸರ್. ಇದು ಅತ್ಯಂತ ಬೇಸರದ ಸಂಗತಿ. ಆ ಕಾರಣಕ್ಕೋಸ್ಕರ ನಾವು ಜಿಲ್ಲಾಡಳಿತದ ವಿರುದ್ಧ ಧರಣಿ ಮಾಡ್ತಾ ಇದ್ದೀವಿ. ಈಗೇನು 6ನೇ ತಾರೀಕು ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಹಾಸನಕ್ಕೆ, ಅವರಿಗೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ಸರ್ ನಿಮ್ಮ ಬಗ್ಗೆ ನಮಗೆ ತುಂಬ ಗೌರವ ಇದೆ, ನೀವು ಜಾತ್ರೆ ಮಾಡಿ ಹೋಗಬೇಡಿ, ಮೊದಲು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಸರಿಯಾಗಿ ನಿರ್ದೇಶನ ನೀಡಿ ದಲಿತರ ಸಮಸ್ಯೆಗಳನ್ನ ಗಂಭೀರವಾಗಿ ಆಲಿಸಿ ಅವುಗಳಿಗೆ ಪರಿಹಾರ ಕಂಡುಕೊಡಿ ಅಂತ ಹೇಳಿ ತಾವು ನಿರ್ದೇಶನ ನೀಡಬೇಕು. ಇಲ್ಲ ಅಂತ ಹೇಳಿದರೆ ನಿಮ್ಮನ್ನೇ ನಾನು ಗೆರವು ಮಾಡ್ತೀನಿ, ಮುಖ್ಯಮಂತ್ರಿಗಳನ್ನೇ ನಾನು ಗೆರವು ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಮಗೂ ಪ್ರತಿಭಟನೆ ಮಾಡಿ 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 ಸಾಕಾಗಿದೆ. ಏನಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಿಮ್ಮ ನಡವಳಿಕೆಯನ್ನು ಬದಲಾಯಿಸ್ಕೊಳ್ಳಿ. ಆದಷ್ಟು ಕೂಡಲೇ ನೀವು ಇವತ್ತಲೇ ಅಥವಾ ನಾಳೆಲೇ ಕರೀರಿ ಮೀಟಿಂಗು, ನಾನು ಮಾತಾಡ್ಲಿಕ್ಕೆ ಸಿದ್ಧ ಇದ್ದೀನಿ, ಖಂಡಿತ ನಾನು ಬರ್ತೀನಿ. ಆದರೆ ನಿಮ್ಮ ಈ ನಿರ್ಲಕ್ಷ್ಯ ಧೋರಣೆ, ಬೇರೆ ಕೆಳ ಹಂತದ ಅಧಿಕಾರಿಗಳನ್ನ ಬಿಟ್ಟು ನಮ್ಮನ್ನು ಸಮಾಧಾನ ಪಡಿಸ್ತೀರಿ. ನೀವು ಯಾವುದನ್ನು ನೇರವಾಗಿ ಆರಿಸೋದಿಲ್ಲ. ಯಾಕೆ, ಏನಂತ ಇದ್ರ ಅರ್ಥ? ಆದ್ದರಿಂದ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ
ನಿಮ್ಮ DC-ಗೆ ಸರಿಯಾಗಿ ನಿರ್ದೇಶನ ನೀಡಿ ದಲಿತರ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಈ ಮೂಲಕ ಬೇಲೂರು ಪಟ್ಟಣದ ಸುಮುಖ ರೆಸಿಡೆನ್ಸಿಯಲ್ಲಿ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ನೂತನ ವಾರ್ಷಿಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಧಾನ ಕಾರ್ಯದರ್ಶಿ ಬೊಮ್ಮೇಗೌಡರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿ, ಹೊಯ್ಸಳ ನಾಡು ಕಲೆ, ಸಂಸ್ಕೃತಿ ಮತ್ತು ಸಾಹಿತ್ಯದ ನಾಡಾಗಿದ್ದು ಈ ಪ್ರದೇಶವು ಅನೇಕ ಗಣ್ಯ ಕಲಾವಿದರ ಜನ್ಮಸ್ಥಳವಾಗಿದೆ. ಇಂತಹ ಪವಿತ್ರ ಭೂಮಿಯಲ್ಲಿ ಯುವ ಪೀಳಿಗೆಗೆ ನಾದಸ್ವರ, ಡೋಲು, ತಾಳ, ಮದ್ದಳೆ ಸೇರಿದಂತೆ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನು ಪರಿಚಯಿಸಿ ಬೆಳೆಸುತ್ತಿರುವ ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವೆ ಟ್ರಸ್ಟ್ ಸೇವೆ ಶ್ಲಾಘನೀಯದ್ದು ಎಂದು ಹೇಳಿದರು. ವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ಈ ಒಂದು ಟ್ರಸ್ಟ್ನ ಸಂಸ್ಥಾಪಕರಾಗಿ ಅಧ್ಯಕ್ಷರಾಗಿ ಮುನ್ನಡೆಸಿರ್ತಕ್ಕಂಥ ನರಸಿಂಹಸ್ವಾಮಿಯವರು ಸಾಮಾಜಿಕ ಕಳಕಳಿಯುಳ್ಳಂತಹ ಕಾರ್ಯಕ್ರಮಗಳನ್ನ ಈ ಹಿಂದಿನಲ್ಲೂ ರೂಪಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಜೊತೆಗೆ ನಾವು ಅವರಲ್ಲಿ ಗಮನಿಸಿದ್ದು, ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಹಾಸನದ ಕಲಾಭವನದಲ್ಲಿ ಅವ್ರನ್ನ ಭೇಟಿಯಾಗಿದೆ. ಯುವ ಜನೋತ್ಸವ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿಂದ ಒಂದಷ್ಟು ಮಕ್ಕಳನ್ನು ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇದು ಅವರು ಏನು ತೋರಿಸ್ತದೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಬದ್ಧತೆಯನ್ನು ತೋರಿಸ್ತದೆ. ಅವರ ಅಡಿಯಲ್ಲಿ ಒಂದು ಸಂಗೀತವನ್ನು ಕಲಿತಂತಹ ಮಕ್ಕಳನ್ನು ಕರ್ಕೊಂಡು ಕಾರ್ಯಕ್ರಮಕ್ಕೆ ಅಂತಹ ಆಸಕ್ತಿಯನ್ನು ಇಟ್ಕೊಂಡು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಈ ಟ್ರಸ್ಟು ಮುನ್ನಡೀತಾ ಇದೆ. 4 ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಅವ್ರನ್ನ ಮತ ಕೇಳಲಿಕ್ಕೆ ಬಂದಾಗ ಕೂಡ ಅವರ ಇಡೀ ಟ್ರಸ್ಟ್ನ ಎಲ್ಲರನ್ನ ಸೇರಿಸಿ ನಮ್ಮನ್ನು ಭಾಳ ಗೌರವಪೂರ್ವಕವಾಗಿ ನಡೆಸ್ಕೊಂಡಿದ್ದರು. ಅಂತೆಯೇ ಮುಂದಿನ ದಿನಗಳಲ್ಲಿ ಅವರ ಟ್ರಸ್ಟ್ ಮತ್ತಷ್ಟು ಸದೃಢಗೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಶಕ್ತಿಯನ್ನು ದೇವರು ಅವರಿಗೆ ಕೊಡಲಿ. ಇವತ್ತಿನ ದಿನ ಏನು ಕ್ಯಾಲೆಂಡರ್ ಬಿಡುಗಡೆಯನ್ನು ಮಾಡಿದ್ದೇವೆ. ಸಮಾಜ ಸೇವಕ ಬಿಎಂ ಸಂತೋಷ್ ಅವರು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ ನಮ್ಮ ಪಟ್ಟಣದ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಮಹತ್ವದ ಕಾರ್ಯ ಮಾಡುತ್ತಿದೆ. ಇಂದಿನ ವೇಗದ ಯುಗದಲ್ಲಿ ಸಾಂಪ್ರದಾಯಿಕ ವಾದ್ಯಗಳು, ಜನಪದ ನೃತ್ಯಗಳು, ನಾದಸ್ವರ, ಡೋಲುಗಳಂತಹ ಕಲೆಗಳು ಮರೆಯಾಗದಂತೆ ಯುವ ಪೀಳಿಗೆಗೆ ತರಬೇತಿ ನೀಡಿ ಅವರನ್ನು ವೇದಿಕೆಗೆ ತರುತ್ತಿರುವುದು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾಸಿಕ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಟ್ರಸ್ಟ್ ಅವರು ಒಂದು ಸಣ್ಣ ಟ್ರಸ್ಟ್ ಅಂತ ಹೇಳೋರು, ಸಣ್ಣ ಟ್ರಸ್ಟ್ ಆದರೂ ಪ್ರತಿಯೊಂದು ಮಕ್ಕಳಿಗೆ ಒಂದು ಕಲೆಯನ್ನು ಹೇಳ್ಕೊಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿದೆ ಅವರಿಗೆ. ಹಾಗಾಗಿ ಅವರಿಗೆ ನಾವು ಕೂಡ ಅವರ ಜೊತೆ ಯಾವಾಗಲೂ ಇರ್ತೀವಿ. ನಮ್ಮ ತಂದೆ ಕೂಡ ಸಹಕಾರ ಕೊಡ್ತಾಯಿದ್ರು. ಅದೇ ರೀತಿಯಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ. ಈ ಒಂದು ಟ್ರಸ್ಟ್ ಇನ್ನೂ ಅತ್ಯುನ್ನತವಾಗಿ ಬೆಳೀಲಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ನಮ್ಮ ಬೇಲೂರಿನ ಚೆನ್ನಕೇಶ್ವರ ಸ್ವಾಮಿ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ. ಈ ಸಂದರ್ಭದಲ್ಲಿ ಮಂಗಳವಾದ್ಯ ಸೇವಾ ಟ್ರಸ್ಟ್ ಅಧ್ಯಕ್ಷ ನರಸಿಂಹಸ್ವಾಮಿ, ಮಂಜೇಗೌಡ, ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್, ರಾಜಣ್ಣ, ವಕೀಲ ಚಂದ್ರು, ಅಬ್ದುಲ್ ಖಾದರ್, ಆರ್ಎಸ್ ಮಹೇಶ್, ಸುಮಿತ್ರಾ, ಅನಿಲ್ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಸೆಂಬರ್ 6ರಂದು ನಗರದಲ್ಲಿ 300 ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಉಸ್ತುವಾರಿ ಸಚಿವ ಹಾಗೂ ಇತರ ಸಚಿವರು ಭಾಗಿ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿಕೆ. ಶ್ರೀ ಆದಿಚುಂಚನಗಿರಿ 28ನೇ ರಾಜ್ಯಮಟ್ಟದ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಸುಸ್ಥಿರ ಮನಸ್ಸು, ಸದೃಢ ದೇಹಕ್ಕೆ ಕ್ರೀಡೆ ಪೂರಕ. ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.